ನಮಸ್ಕಾರ ಸ್ನೇಹಿತರೆ. ನಮ್ಮ ಇದು 55ನೇ ಭೇಟಿ. ಇದು ಇಂದು ನಾವು WH ಕ್ವಶನ್ಸ್ ಸಂಬಂಧಪಟ್ಟ ಹಾಗೆ ಕೊನೆಯ ಭಾಗ ಅಂದ್ಕೊಳ್ಳೋಣ. ತಮಗೆ ಹೇಳಿದ್ದೆ ನಾನು WH ಅಲ್ಲದೇ WH ಕ್ವಶನ್ಸ್ ಇವೆ ಅಂತ. ಹಾಗೆ ಗಮನಿಸಿ ತಾವು ಬೋರ್ಡ್ ಕಡೆ ನೋಡಿ, ಇಲ್ಲಿ W ಇದೆ, H ಇಲ್ಲಿದೆ, ಹೌ ಇದೆ. ಇದು ಅದೇ ಗುಂಪಿಗೆ ಸೇರುತ್ತೆ. ಹೇಗೆ WH ಇರುತ್ತೋ ಅದೇ ಥರ HOW ಹೌ ಅಂತ. ಅದು ವಾಟು, ವೇರು, ವೆನ್ನು, ವೈ ಅದು ಬಂದರೆ ಇದು ಹೌ ಅಂತ ಇದೊಂದು ಕ್ರಿಯಾಪದ ಇದೆ, ವರ್ಬ್ ಇದೆ ಇದರಲ್ಲಿ ನೋಡಿ. WH ಅಲ್ಲ, ಇಲ್ಲಿ HOW. ವೆನ್ ಯಾವಾಗ, ವೈ ಏಕೆ, ವೇರೆಲ್ಲಿ, ಅದೇ ರೀತಿ ಇದು ಹೌ ಅಂತ ಅಂದರೆ ಹೇಗೆ ಅಂತ. ಇದನ್ನು ಬಹಳಷ್ಟು ಜನ ತಪ್ಪು ಪ್ರಯೋಗ ಮಾಡಿರೋದನ್ನು ನಾನು ಗಮನಿಸಿದ್ದೇನೆ. ಈ ಭಾಗವನ್ನು ನೋಡೋಣ. ನೋಡಿ, ನನಗೆ ಸಿಗ್ತಾಗ ಯಾಕಂದರೆ ಹೌ ಯು ಆರ್ ಅಂತಾರೆ. ಬಹಳಷ್ಟು ಜನ ಕೇಳಿದೆ, ನಾನು ನಿಮಗೆ ಮೊದಲನೇ ಹೇಳಿದ್ದೆ ವಾಟ್ ಯು ಆರ್ ಸೇಯಿಂಗ್ ಅಂತ. ಅದೇ ರೀತಿ ಹೌ ಯು ಆರ್ ಅದು ಇನ್ಕರೆಕ್ಟ್. ಹೌ ಆರ್ ಯು ಇದು ಸಾಮಾನ್ಯ ಹೆಚ್ಚು ಜನ ಹೇಳ್ತಾರೆ ಹೌ ಆರ್ ಯು ಅಂತ. ಎಲ್ಲೋ ಕೆಲವರು ಮದರ್ ಟಂಗ್ ಇನ್ಫ್ಲೂಯೆನ್ಸ್ ಇರೋರು ಹೌ ಆರ್ ಯು, ಹೌ ಆರ್ ಯುವರ್ ಪೇರೆಂಟ್ಸ್ ನೋಡಿ, ಹೌ ಆರ್ ಯುವರ್ ಕ್ಲಾಸ್ಮೇಟ್ಸ್, ಹೌ ಆರ್ ಯುವರ್ ಫ್ರೆಂಡ್ಸ್, ಹೀಗೆಲ್ಲ ಕೇಳ್ಬೋದು. ಇದನ್ನು ನೋಡಿ, ಹೌ ಯು ಇನ್ಕರೆಕ್ಟ್, ಹೌ ಆರ್ ಯು ಇದನ್ನ ಬಗ್ಗೆ ತುಂಬ ಚರ್ಚೆ ಮಾಡಿದ್ದೇವೆ. ಹೌ ಯು ಬರಬಾರ್ದು, ಹೌ ಆರ್ ಬರಬೇಕು. ಇಲ್ಲಿ ನಾಮಪದ ಸರ್ವನಾಮ ಯು ಇದೆ, ಆದ್ದರಿಂದ ಅದು ತಪ್ಪು. ಇಲ್ಲಿ ವರ್ಬ್ ಕ್ರಿಯಾಪದ ಇದೆ, ಸರಿ. ಹೌ ಯು ಆರ್ ಇನ್ಕರೆಕ್ಟ್, ಹೌ ಆರ್ ಯು ಕರೆಕ್ಟ್. ಹಾಗೆ ನೋಡಿ, ಈಗ ಯಾರೋ ಆಟಗಾರರ ಬಗ್ಗೆ ಪ್ರಿನ್ಸಿಪಾಲ್ ಕೇಳ್ತಾರೆ, ನನ್ನ ಗ್ರ್ಯಾಂಡ್ ಸನ್ನು ಕ್ರಿಕೆಟ್ ಆಡ್ತಾನೆ. ಕೆಲವರು ಕೇಳ್ತಾರೆ ಹೌ ಈ ಪ್ಲೇಸ್ ಅಂತಾರೆ. ಸಾರಿ, ಹೌ ಈ ಪ್ಲೇಸ್ ಈಗೇನ್ ಇಲ್ಲಿ ಹೇಳಿದ್ದೇನೆ. ಹೌ ಬಂದಮೇಲೆ, ವಾಟ್ ಬಂದಮೇಲೆ, ವೇರ್ ಬಂದಮೇಲೆ ಹಿ ಆಗಲಿ, ಶಿ ಆಗಲಿ, ಫಾದರ್ ಆಗಲಿ, ಮದರ್ ಆಗಲಿ, ಟೀಚರ್ ಆಗಲಿ ಬರಬಾರ್ದು. ಹೌ ವಿ ಪ್ಲೇಸ್ ಇನ್ಕರೆಕ್ಟ್. ಹೌ ಡಸ್ ಈ ಪ್ಲೇ, ಹೌ ಈ ಪ್ಲೇಸ್ ತಪ್ಪದು. ಹೌ ಡಸ್ ಈ ಪ್ಲೇ ಹೇಗೆ ಆಟ ಆಡ್ತಾನೆ. ಹಿ ಪ್ಲೇಸ್ ವೆಲ್ ತುಂಬ ಚೆನ್ನಾಗಿ ಆಡ್ತಾನೆ, ಇದು ಉತ್ತರ ನೋಡಿ. ಹೌ ಡಸ್ ಈ ಪ್ಲೇ ನೋಡಿ. ಹೌ ಡಸ್ ಶಿ ಸಿಂಗ್, ಯಾರು ಹಾಡೋದ್ರ ಬಗ್ಗೆ, ಅವ್ರು ಹಾಡ್ತಾರೆ ಅವ್ರ ಕೈಲಿ ಹಾಡಿಸಿ, ಅವನು ಹಾಡ್ತಾನೆ ಅವನ ಕೈಲಿ ಹಾಡಿಸಿ. ಹೌ ಡಸ್ ಹಿ ಸಿಂಗ್, ಹೌ ಡಸ್ ಶಿ ಸಿಂಗ್ ನೋಡಿ. ಹೌ ಡಸ್ ಹಿ ಪರ್ಫಾರ್ಮ್, ಹೌ ಡಸ್ ಶಿ ಪರ್ಫಾರ್ಮ್. ಯಾರೋ ಹೇಳ್ತಾರೆ ಅಡುಗೆ ಕುಕ್ಗೆ, ಯಾರೋ ಹೇಗೆ ಅಡುಗೆ ಮಾಡ್ತಾರೆ, ಹೌ ಡು ದೇ ಕುಕ್. ಯಾರೋ ಹೆಣ್ಣು ಮಕ್ಕಳಾದರೆ ಹೌ ಡಸ್ ಶಿ ಕುಕ್, ಗಂಡಾದರೆ ಹೌ ಡಸ್ ಹಿ ಕುಕ್ ನೋಡಿ. ಈ ಡು ಫಾರ್ಮ್ ಇದು ಬಂದರೆ ಇದು ಕರೆಕ್ಟ್. ಬಹುಶಃ ಇದ್ರ ಬಗ್ಗೆ ನಾವು ಭಾಳಷ್ಟು ಚರ್ಚೆ ಮಾಡಿದ್ದೇವೆ. ಮತ್ತೊಮ್ಮೆ ಹೇಳ್ತೇನೆ, ಹೌ ಯು ಆರ್, ಹೌ ಯುವರ್ ಪೇರೆಂಟ್ಸ್ ಅದು ಎಲ್ಲ ಕೇಳ್ತಾರೆ, ನನಗೆ ನೋಡಿದ್ದೇನೆ. ಹೌ ಯು ಆರ್ ಇನ್ಕರೆಕ್ಟ್, ಹೌ ಆರ್ ಯು. ಮತ್ತು ಯಾವುದೋ ಒಂದ್ರಲ್ಲಿ ನೋಡಿ, ಯಾವುದೋ ಒಂದು ಸಿನಿಮಾದಲ್ಲಿ ಇದ್ರ ಬಗ್ಗೆ ಹೇಳಿರಬೇಕು ನಾನು. ಹೌ ಈಸ್ ಯುವರ್ ಪೇರೆಂಟ್ಸ್ ಅಂತಾರೆ. ಸಾರಿ, ಪೇರೆಂಟ್ಸ್ ಅದು ಪ್ಲೂರಲ್ ನೌನ್ ಆದ್ದರಿಂದ ಹೌ ಆರ್ ಯುವರ್ ಪೇರೆಂಟ್ಸ್ ಅನ್ನಬೇಕು, ಜ್ಞಾಪಕ ಇಟ್ಕೊಳ್ಳಿ. ಸೇಮ್ ಇದು ಅಷ್ಟೇ. ಅಲ್ಲಿ ವರ್ಬ್ ಅಂಡ್ ನೌನ್ ಆರ್ಡರ್ ಸರಿ ಇರ್ಬೋದು, ಆದರೆ ವರ್ಬು ನೌನು ಸರಿ ಇಲ್ಲ ಅದರಲ್ಲಿ. ಆ ಕ್ವಶನ್ ಹೌ ಈಸ್ ಯುವರ್ ಪೇರೆಂಟ್ಸ್ ಅನ್ನೋದು ಬಹುವಚನ ಪ್ಲೂರಲ್, ಅದರಿಂದ ಈಸ್ ಬರಬಾರ್ದು, ಆರ್ ಬರಬೇಕು. ಅದನ್ನು ಇವಾಗ ಹೇಳ್ಬಿಟ್ಟಿದ್ದೇನೆ. ಹೌ ಆರ್ ಯುವರ್ ಪೇರೆಂಟ್ಸ್, ಹೌ ಆರ್ ಯು ಜ್ಞಾಪಕ ಇಟ್ಕೋಬೇಕು. ಪೇರೆಂಟ್ಸ್ ಇದ್ದಾಗ ಯಾವುದೇ ಕಾರಣಕ್ಕೂ ಈಸ್ ಕ್ರಿಯಾಪದ ಹಾಕಬಾರ್ದು, ಆರ್ ಹಾಕಬೇಕು ನೋಡಿ. ಹೌ ಈ ಪ್ಲೇಸ್ ಹೇಗೆ ಆಡ್ತಾನೆ ನಿಮ್ಮ ಹುಡುಗ, ಆ ಪ್ಲೇಯರ್ ಹೇಗೆ ಆಡ್ತಾರೆ. ಹೌ ಈ ಪ್ಲೇಸ್, ಹೌ ಹಿ ಸಿಂಗ್ಸ್, ಓಕೆ. ಹೌ ಶಿ ಸಿಂಗ್ಸ್ ಇದೆಲ್ಲ ತಪ್ಪು. ಹೌ ಬಂದಮೇಲೆ ಹಿ ಆಗಲಿ, ಶಿ ಆಗಲಿ, ದೇ ಆಗಲಿ ಬಂದರೆ ಅದು ಇನ್ಕರೆಕ್ಟ್ ನೋಡಿ. ಹೌ ಡಸ್ ಹಿ ಪ್ಲೇ ಕರೆಕ್ಟ್, ಹೌ ಡಸ್ ಹಿ ಸಿಂಗ್ ಕರೆಕ್ಟ್, ಹೌ ಡಸ್ ಶಿ ಪ್ಲೇ ಕರೆಕ್ಟ್, ಹೌ ಡಸ್ ಶಿ ಸಿಂಗ್ ಕರೆಕ್ಟ್. ಬಹುಶಃ ಇದು ತಮಗೆ ಒಂದಟ್ಟಾಗಿದೆ ಅಂದ್ಕೊಂಡಿದ್ದೇನೆ. ಬಹುಶಃ ಇದ್ರ ಬಗ್ಗೆ 5 ಎಪಿಸೋಡಲ್ಲಿ ನಾನು 51, 52, 53, 54, 55 ಇಷ್ಟರಲ್ಲೂ WH ಕ್ವಶನನ್ನು ನಾನು ನೋಡಿದರೆ ಮುಂದೆ ಬರ್ಬೋದು. ಆ ಥರ ಇದು ನೋಡೋಣ. ದಯವಿಟ್ಟು ಇದನ್ನು ತಾವು ಗಮನಿಸ್ತೀರಿ ಅಂದ್ಕೊಂಡಿದ್ದೇನೆ.
ಮುಂದಿನ ಭಾಗದಲ್ಲಿ ಬೇರೆ ವಿಷಯ ಬಗ್ಗೆ ಚರ್ಚೆ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಭೇಟಿಯಾಗೋಣ.